ಇದೆ, ಸೂರ್ಯನ ಬೆಳಕು ತುಂಬಿದೆ, ಚಂದ್ರನ ಕಾಂತಿ ಇದರಲ್ಲಿದೆ. ಹೀಗೆ ಯಾವ ದೃಷ್ಟಿಯಿಂದ ಇದರಲ್ಲಿ ಒಂದು ಕಡಿಮೆ ಅನ್ನಿಸುವಂತಹ ಗುಣ ಇಲ್ಲ. ಅದರಿಂದಾಗಿ ನನಗಿದನ್ನು ತಂದುಕೊಡು ಅಂತ ಹೀಗೆ ಮತ್ತೆ ಮತ್ತೆ ಸೀತೆ ಹಠ ಮಾಡಿದಾಗ ರಾಮನು ಕೂಡ ಅವಳಿಂದ ಪ್ರಚೋದಿತನಾಗಿ ಲಕ್ಷ್ಮಣನನ್ನು ಕುರಿತು ಹೇಳುತ್ತಾನೆ. ಪಶ್ಯ ಲಕ್ಷ್ಮಣ ವೈದೇಹ್ಯಾ ಸ್ಪೃಹಾಂ ಮೃಗಗತಾಮಿಮಾಂ ರೂಪಶ್ರೇಷ್ಠತೆಯ ಹ್ಯೇಷ ಮೃಗೋದ್ಯನ ಭವಿಷ್ಯತಿ. ನೋಡು ಲಕ್ಷ್ಮಣ, ನಾವು ತುಂಬ ಇದರ ವಿಷಯದಲ್ಲಿ ಹಠ ಮಾಡಿದರೆ ಅವಳಿಗೆ ಬೇಸರ ಆಗುತ್ತೆ. ಏನು ಅಂಥದ್ದು ಕೇಳಲಿಲ್ಲ, ನನಗೆ ಬಂಗಾರದ ಪಟ್ಟೆ ಬೇಕು, ಇನ್ನೇನೋ ಬೇಕು, ಆಭರಣಗಳು ಬೇಕು ಅಂತ ಯಾವತ್ತೂ ಅವಳು ಕೇಳಿದವಳಲ್ಲ. ಬಂದಿದೆ ಅರಮನೆಯಿಂದ ಬರುವಾಗ ದಾರಿಯಲ್ಲಿ ಮತ್ತೆ ಅನಸೂಯ ಅತ್ರಿಯರು ಕೊಟ್ಟಿದ್ದಾರೆ ಅಂತ ಬಿಟ್ಟರೆ ಅವಳು ನನ್ನನ್ನು ಇನ್ನೇನೂ ಕೇಳಲೇ ಇಲ್ಲ. ನನಗೆ ಇಂಥದ್ದು ಬೇಕು ಅಂಥದ್ದು ಬೇಕು ಅಂತ ಯಾವತ್ತೂ ಕೇಳಲಿಲ್ಲ. ಈಗೊಂದು ಕೇಳ್ತಾ ಇರುವ ಒಂದು ಈ ಪ್ರಾಣಿಯನ್ನು ಒದಗಿಸಿಕೊಟ್ರೆ ನಾನು ಕೂಡ ಒಂದು ಅವಳ ಬಯಕೆಯನ್ನು ಈಡೇರಿಸಿದ್ದೇನೆ ಅನ್ನೋ ಸಂತೋಷ ಇದೆ. ಇದು ದೇವಲೋಕದ ನಂದನದಲ್ಲೂ ಕಾಣದೇ ಇರುವಂತಹ ಅಪರೂಪದ ಪ್ರಾಣಿ. ಭೂಮಿಯಲ್ಲಂತೂ ಇಂಥದ್ದನ್ನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಪಶ್ಯಾಸ್ಯ ಜೃಂಭಮಾಣಸ್ಯ ದೀಪ್ತಾಮಗ್ನಿಶಿಖೋಪಮಾಂ. ಅದು ಬಾಯಿ ಆಕಳಿಸಿ ನಾಲಿಗೆಯನ್ನು ತೆಗೆದರೆ ಬೆಂಕಿಯ ಕೆನ್ನಾಲಿಗೆಯಂತೆ ಕಾಣ್ತಾ ಇದೆ. ಅಷ್ಟೇ ಅಲ್ಲ, ಮೋಡದ ನಡುವೆ ಪರಸ್ಪರ ಕಚ್ಚಾಟದಿಂದ ಅಥವಾ ತಿಕ್ಕಾಟದಿಂದ ಹುಟ್ಟಿದ ಮಿಂಚಿನಂತೆ ಅದರ ಬಾಯಿ ಅಂತಹ ಬೆಳಕನ್ನು ಸೂಸ್ತಾ ಇದೆ. ಇದೆಲ್ಲ ನೋಡಿದರೆ ನೀನು ಹೇಳಿದ್ದು ಹೌದು ಅಂತ ಅನಿಸುತ್ತೆ, ಅದನ್ನು ಅಲ್ಲ ಅಂತ ಹೇಳುವುದಿಲ್ಲ ರಾಮಚಂದ್ರ. ಆದರೆ ಅವಳಿಗೋಸ್ಕರ ತರುವಂತಹ ನೆಪವನ್ನು ನಾನು ಇಲ್ಲ ಅಂತ ಈಗ ನಾನು ಅದು ರಾಕ್ಷಸ ಹಾಗೆ ಹೀಗೆ ಅಂತ ಹೇಳಿದರೆ ಅವಳು ಒಪ್ಕೊಳ್ಳಲ್ಲ. ಈಗ ಬೇಕು ಅಂತ ಹಠ ಮಾಡಿದ್ದಾಳೆ, ಅದರಿಂದಾಗಿ ಅದನ್ನೀಗ ತರಬೇಕು. ತತ್ಸಾರಮಖಿಲಂ ನೃಣಾಂ ಧನಂ ನಿಚಯವರ್ಧನಂ ಮನಸಾ ಚಿಂತಿತಂ ಸರ್ವಂ ಯಸ್ಯ ಶುಕ್ರಸ್ಯ ಲಕ್ಷ್ಮಣ. ತುಂಬ ಸಾರಭೂತವಾದ ವಸ್ತುಗಳನ್ನು ಮನುಷ್ಯ ಕಂಡಾಗ ಅದನ್ನು ಸಂಗ್ರಹಿಸಿಡುವುದರಲ್ಲಿ ಏನು ತಪ್ಪು ಇಲ್ಲ. ಇದನ್ನು ಹಿಂದೆ ಶುಕ್ರನು ಕೂಡ ಹೇಳಿದ ಮಾತು.